Hello, students. I'm very happy to welcome you all for my class English with Basuraj sir. Today, let's learn about conjunction. What is conjunction? It is also one of the parts of speech. Parts of speech is to there are 8 parts of speech in English. ಆ 8 parts of speech ಅಲ್ಲಿ conjunction ಅದು ಒಂದು ವರ್ಡ್. What is a conjunction? Conjunction ಅನ್ನೋದು ಟಾಪಿಕ್. It's a large topic. Conjunction. What is a conjunction? A conjunction is a word or a group of words that join two, two, two words, two sentences, or clauses. A conjunction is a word or group of words that join two words or two sentences or clauses. ಇದು ಕಂಜಂಕ್ಷನ್ ಅದು ಎರಡು ವರ್ಡ್ಸ್ ಅನ್ನು ಒಟ್ಟುಗೂಡಿಸತಕ್ಕಂಥ ಒಂದು ವರ್ಡ್. ಎರಡು ಪದಗಳು ಅಥವಾ ಎರಡು ವರ್ಡ್ಸ್ ಅಥವಾ ಎರಡು ಕ್ಲಾಸಸ್ ಅಥವಾ ಎರಡು ಸೆಂಟೆನ್ಸ್ನ ಒಟ್ಟುಗೂಡಿಸ್ತಕ್ಕಂಥ ಒಂದು ಪದ. ಇಟ್ಸ್ ಎ ಜಾಯ್ನಿಂಗ್ ವರ್ಡ್. ಇದು ಜಾಯಿನ್ ಮಾಡುತ್ತದೆ. ಉದಾಹರಣೆಗೆ ಹಿ ಈಸ್ ರಿಚ್, ಇದೊಂದು ಎಕ್ಸಾಂಪಲ್. ಅದು ಹಾಗೇನೆ ಹಿ ಈಸ್ ಎ ಮೈಸರ್, ಅವನು ಶ್ರೀಮಂತ, ಆದರೆ ಅವನು ಈಸ್ ಮೈಸರ್, ಅವನು ಜಿಪುಣ, ಅವನು ಜುಗ್ಗ, ಅವನ ಹಣ ಖರ್ಚು ಮಾಡಲ್ಲ. ಈ ಆಲ್ವೇಸ್ ಸೇವ್ಸ್ ಮನಿ, ಈ ಆಲ್ವೇಸ್ ಥಿಂಕ್ಸ್ ಇನ್ ಗೈನಿಂಗ್ ಮನಿ, ನಾಟ್ ಟು ಲೂಸ್ ಎನಿ ಮನಿ. ಈ ಕ್ಯಾಲ್ಕುಲೇಟ್ಸ್ ಎವರಿ ಪೈ ಎವರಿ ಡೇ. ಸೊ ಇದನ್ನು ಜಾಯಿನ್ ಮಾಡೋದು ಹೇಗೆ ಅಂದರೆ, ಈಸ್ ರಿಚ್ ಈಸ್ ಎ ಮೈಸರ್, ಈ ರೀತಿ ಎರಡು ಈಕ್ವಲ್ ರ್ಯಾಂಕ್ ವಾಕ್ಯಗಳಲ್ಲಿ ಹೇಳುವುದರ ಬದಲು ಈಸ್ ರಿಚ್ ಬಟ್ ಎ ಮೈಸರ್, ಈಸ್ ರಿಚ್ ಬಟ್ ಎ ಮೈಸರ್, ಅವನು ಶ್ರೀಮಂತ ಇರ್ಬೋದು ಆದರೆ ಹಣ ಖರ್ಚು ಮಾಡಲ್ಲ. ಬಟ್ ಎ ಮೈಸರ್. ಟೂ ಅಂಡ್ ಟೂ ಮೇಕ್ 4. ನೋಡಿ, ಎರಡು ಮತ್ತು ಎರಡನ್ನು ಕೂಡೋದ್ರಿಂದ 4 ಬರುತ್ತೆ. 2 and 2. ಇಲ್ಲಿ ಅಂಡ್ ಅನ್ನೋದು ಕಂಜಂಕ್ಷನ್. ಮೇಲ್ಗಡೆ ವಾಕ್ಯದಲ್ಲಿ ಬಟ್ ಅನ್ನೋದು ಕಂಜಂಕ್ಷನ್. ಇನ್ನು ಕೆಲವು ಎಕ್ಸಾಂಪಲ್ಗಳನ್ನ ನಾವು ನೋಡೋಣ. ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಎಂ ವಿಶ್ವೇಶ್ವರಯ್ಯ said start industries or starve. Sir M. Vishwesvaraya, who was Sir M. Vishwesvaraya? He was a world famous engineer from Karnataka, the greatest engineer from Karnataka, who built many dams throughout the Karnataka, just like KRS, Bakranangal, like that. Vishwesvaraya said, start industries or starve. ಹೆಚ್ಚು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ, ಫ್ಯಾಕ್ಟ್ರಿಗಳನ್ನ ಸ್ಥಾಪನೆ ಮಾಡಿ, ಇಲ್ಲ ಅಂದ್ರೆ ಹಸುವಿನಿಂದ ನಳಬೇಕಾಗತ್ತೆ ಅಂತ ಹೇಳಿದ್ರು ಅವರು. ಅದರಂತೆ ನಮ್ಮ ದೇಶದಲ್ಲಿ ಬೇಕಾದಷ್ಟು ಫ್ಯಾಕ್ಟ್ರಿಗಳನ್ನ, ಇಂಡಸ್ಟ್ರೀಸ್ನ, ಡ್ಯಾಮ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಇದರಿಂದ ಹೆಚ್ಚು ಆಹಾರವನ್ನು ಬೆಳೀತಾ ಇದ್ದಾರೆ. ಈಗ ಆ ಒಂದು ಸ್ಟಾರ್ವಿಂಗ್ ಅಂದರೆ ಹಸುವಿನಿಂದ ಇರೋದು ಇಲ್ಲೂ ಆಗಿದೆ. ನಾವೇ ಬೇರೆ ದೇಶದವ್ರಿಗೆ, ಬಡ ದೇಶಗಳಿಗೆ ನಾವು ಆಹಾರವನ್ನು ಸಪ್ಲೈ ಮಾಡೋ ಹಂತಕ್ಕೆ ಬಂದಿದೆ. ಇಲ್ಲಿ ಆರ್ ಅಂತಕ್ಕಂಥದ್ದು ಕಂಜಂಕ್ಷನ್. ಡೂ ಆರ್ ಡೈ,
ಡೂ ಆರ್ ಡೈ, ಹೋರಾಟ ಮಾಡು, ಇಲ್ಲ ಅಂದ್ರೆ ಸಾಯ್ಬೇಕಾಗುತ್ತೆ. ಆರ್ ಅನ್ನೋದು ಕಂಜಂಕ್ಷನ್. ವೈಲ್ ಐ ವಾಸ್ ವಾಕಿಂಗ್, I confront a thief. ನಾನು ನಡೀತಾ ಇರ್ಬೇಕಾದ್ರೆ ಒಬ್ಬ ಕಳ್ಳನನ್ನ ನೋಡಿದೆ. ವೈಲ್ ಅನ್ನೋದು ಇದು ಜಾಯ್ನಿಂಗ್ ವರ್ಡ್. ಎರಡು ಇಂಡಿಪೆಂಡೆಂಟ್ ವಾಕ್ಯಗಳನ್ನ ಐ ವಾಸ್ ವಾಕಿಂಗ್ ಒಂದು, ಐ ಕನ್ಫ್ರಂಟೆಡ್ ಎ ಥೀಫ್. ನಾನು ನಡೀತಾ ಇದ್ದೆ, ನಾನು ಥೀಫನ್ನ ಮುಖಾಮುಖಿ ಭೇಟಿಯಾದೆ. ಅಂದ್ರೆ ಆವಾಗ ವೈಲ್ ಅಂತಕ್ಕಂಥದ್ದು ಇಲ್ಲಿ ಕಂಜಂಕ್ಷನ್. ಹೀಗೆ ಅನೇಕ ಕಂಜಂಕ್ಷನ್ ಬರ್ತವೆ. ಇನ್ನು ಕೆಲವನ್ನ ನಾವು ನೋಡೋಣ. ಐ ಬಾಟ್ ಶುಗರ್, ರೈಸ್ ಅಂಡ್ ಮಿಲ್ಕ್ ಫ್ರಮ್ ದ ಸ್ಟೋರ್. ನೋಡಿ, ಸರಳ ವಾಕ್ಯಗಳಲ್ಲಿ ಸಿಂಪಲ್ ಸೆಂಟೆನ್ಸ್ ನಾವು ಹೇಗೆ ಹೇಳ್ಬೋದು ಅಂದ್ರೆ ಐ ಬಾಟ್ ದ ಶುಗರ್, ಐ ಬಾಟ್ ದ ರೈಸ್, ಐ ಬಾಟ್ ದ ಮಿಲ್ಕ್ ಆ ರೀತಿ ಹೇಳೋದ್ ಬದಲು ಒಂದೇ ವಾಕ್ಯದಲ್ಲಿ ಹೇಳ್ಬೋದು. ಹೇಗೆ ಅಂದ್ರೆ ಕಂಜಂಕ್ಷನ್ ಬಳಸಿ ಹೇಳ್ಬೋದು. ಐ ಬಾಟ್ ಶುಗರ್, ನಾನು ಸಕ್ಕರೆ ಕೊಂಡ್ಕೊಂಬಂದೆ, ರೈಸ್ ಅಕ್ಕಿ ಕೊಂಡ್ಕೊಂಬಂದೆ, ಮತ್ತು ಕೊನೆಯಲ್ಲಿ ಲಾಸ್ಟ್ ವರ್ಡ್ ಹೇಳೋಕ್ ಮೊದಲು, ಲಾಸ್ಟ್ ಥಿಂಗ್ಸ್ ಹೇಳೋ ಮೊದಲು ಅಂಡ್ ಬಳಸ್ಬೇಕು. ಮತ್ತು ಹಾಲನ್ನ ಕೊಂಡ್ಕೊಂಬಂದೆ ಸ್ಟೋರ್ನಿಂದ ಅಂತ ಹೇಳೋದಕ್ಕೆ ಅಂಡನ್ನ ಬಳಸ್ತೀವಿ ನಾವು. ಹೀಗೆ ಹಲವಾರು ಕಂಜಂಕ್ಷನ್ಗಳು ಇದ್ದಾವೆ. ಅವುಗಳನ್ನ ಮತ್ತೆ ಕೆಲವನ್ನ ನಾವು ನೀವೀಗ ನೋಡೋಣ. When you arrived, I was sleeping. ನೀನು ಬಂದಾಗ ನಾನು ನಿದ್ದೆ ಮಾಡ್ತಾ ಇದ್ದೆ. ನೀನು ಬಂದಾಗ ನಾನು ನಿದ್ದೆ ಮಾಡ್ತಾ ಇದ್ದೆ. ವೆನ್ ಅನ್ನೋದು ಇಲ್ಲಿ ಕಂಜಂಕ್ಷನ್. ಇದು ಎರಡು ಥರದ ಕಂಜಂಕ್ಷನ್ ಇವೆ. ಕೋಆರ್ಡಿನೇಟಿಂಗ್ ಅಂತ ಒಂದು, ಇನ್ನೊಂದು ಬೇರೆ ಥರದ್ದಿದೆ. ಅದೇನು ಅಂತ ಹೇಳ್ತೀವಿ ನಾವು. He is not only a singer but a dancer. ಅವನು ಸಿಂಗರ್ ಮಾತ್ರ ಅಲ್ಲ, ಡ್ಯಾನ್ಸರ್ ಕೂಡ. ನಾಟ್ ಓನ್ಲಿ ಬಟ್ ಆಲ್ಸೋ ಎ ಡ್ಯಾನ್ಸರ್. ಅವನು ಸಿಂಗರ್ ಮಾತ್ರ ಅಲ್ಲ, ಡ್ಯಾನ್ಸರ್ ಕೂಡ ಆಗಿದ್ದಾನೆ. ನಾಟ್ ಓನ್ಲಿ ಬಟ್ ಆಲ್ಸೋ, ಐದರ್ ಫಿನಿಶ್ ದ ಪ್ರಾಜೆಕ್ಟ್ ಆರ್ ಯು ವಿಲ್ ಫೇಲ್. ನೀನು ಪ್ರಾಜೆಕ್ಟ್ನ ಫಿನಿಶ್ ಮಾಡೋ, ನೈದರ್ ನಾರ್ ಅಂತ ಬರ್ತದೆ. ಇಲ್ಲ ಅಂದ್ರೆ ಫೇಲ್ ಆಗ್ತೀಯಾ. ಇಲ್ಲಿ ಐದರ್ ಆರ್ ಅನ್ನೋದು ಒಂದು ಕಂಜಂಕ್ಷನ್. ಹಾಗೆ ನೈದರ್ ನಾರ್ ಅನ್ನು ಬಳಸ್ಬೇಕು ನಾವು. he is neither a singer nor a dancer. ನಾವು ಇದನ್ನ ಎರಡು ವಾಕ್ಯದಲ್ಲಿ ಹೇಳ್ಬೋದಾಗಿತ್ತು. ಅದು ಅಷ್ಟು ಚೆನ್ನಾಗಿ ಕಾಣಲ್ಲ. ಚೆನ್ನಾಗಿ ಕಾಣಬೇಕು ಅಂದ್ರೆ ಈ ರೀತಿ ಹೇಳ್ಬೇಕು. ಇಲ್ಲಾಂದ್ರೆ ಏನ್ ಹೇಳ್ತಾ ಇದ್ದ ನಾವು, ಈಸ್ ನಾಟ್ ಎ ಸಿಂಗರ್, ಈಸ್ ನಾಟ್ ಎ ಡ್ಯಾನ್ಸರ್ ಅಂತ ಹೇಳ್ತಾ ಇದ್ದ. ಅದ್ರ ಬದಲು ಈಸ್ ನೈದರ್ ಎ ಸಿಂಗರ್ ನಾರ್ ಎ ಡ್ಯಾನ್ಸರ್. ಅವಳು ಹಾಡುಗಾರಳು ಅಲ್ಲ, ಅವಳು ಡ್ಯಾನ್ಸ್ ಮಾಡೋಳು ಅಲ್ಲ. ಹೀಗೆ ನಾವು ಕಂಜಂಕ್ಷನ್ಗಳನ್ನ ಅನೇಕ ವಿಧಗಳಲ್ಲಿ ಹೇಳಬಹುದು. ಇಲ್ಲಿಗೆ ಇದು ಮುಕ್ತಾಯ ಆಗುತ್ತೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್.